ಹೌದಂತೆ ಬ್ರೋ, ದೊಡ್ಡಮ್ಮ ವಲ್ಲಭನ್ ಕತ್ ಹಿಡ್ದಿದಾರಂತೆ. ಕುತ್ತಿಗೆ ಹಿಡ್ದಿದಾರೋ ಇಲ್ಲ ಹಿಸಕ್ತಿದಾರೋ ಗೊತ್ತಿಲ್ಲ, ಆದ್ರೆ ನನ್ ಗಂಡ ಒದ್ದಾಡ್ತಿದ್ದಾನೆ. ಹೆಣ್ಣಿಗೆ ಎಷ್ಟು ಬಲ ಇದೆ ಅನ್ನೋದು ಈಗ ಗೊತ್ತಾಗ್ತಿದೆ ಅನ್ಸುತ್ತೆ ನನ್ ರಾಜಂಗೆ. ಏನ್ ಹಾಗೆ ನೋಡ್ತಿದ್ಯಾ ನೈನಿ? ವಲ್ಲಭನ ಬಿಡಕ್ ಹೇಳು. ಗಾಯತ್ರಿ ಅಮ್ಮವರು ಏನೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ ಅತ್ತೆ. ನೈನಿ, ವಲ್ಲಭ ಪ್ರಾಣನ ಅಮ್ಮ ತೆಗೆಯೋದ್ರಲ್ಲಿ ಏನಾದ್ರೂ ನ್ಯಾಯ ಇದೆಯಾ? ನೀವ್ ಡಿಸ್ಕಸ್ ಮಾಡೋಷ್ಟ್ರಲ್ಲಿ ಬಾಬಾ ಸತ್ತೇ ಹೋಗ್ಬಿಡ್ತಾರಷ್ಟೇ. ಅಕ್ಕ ಬಿಟ್ಬಿಡಕ್ಕ. ರೀಸನ್ ಏನು ಅಂತ ದೊಡ್ಡಮ್ಮನ್ನ ಕೇಳಿ ತಿಳ್ಕೊಳ್ಳಿ ಅತ್ತಿಗೆ. ಅಮ್ಮ, ನೀನಾದ್ರೂ ಕೇಳ್ಬೋದಲ್ವಾ? ಹೇಳಿ ಅಕ್ಕ, ನನ್ ಮಗನ್ ಪ್ರಾಣನ ತೆಗಿಬೇಕು ಅಂತ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಸೊಸೆ ನೈನಿ ಪ್ರಾಣ ಹೋಗತ್ತಾ ಹೋಗಲ್ವಾ ಅಂತ ಪರೀಕ್ಷೆ ಪ್ರಯೋಗ ಮಾಡ್ಬೇಕು ಅನ್ಕೊಂಡಿರೋ ನಿನಗೆ ಸಹಾಯ ಮಾಡಿದ ನಿನ್ನ ಮಗನ ಪ್ರಾಣ ತೆಗೆದ್ರೆ ಅದು ತಪ್ಪೇ ಅಲ್ಲ ತಿಲೋತ್ತಮ. ಏನ್ ಹೇಳಿದ್ರು ಅಕ್ಕ ದೊಡ್ಡತ್ತೆ? ತಿಲೋತ್ತಮ ಅತ್ತೆ ಕೂಡ ಅಮ್ಮವ್ರು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ ಸುಮನ? ಮಾಮ್, ಹೇಳಿ ಮಾಮ್, ಅಮ್ಮ ಏನ್ ಕಾರಣ ಹೇಳಿದ್ರು ಹೇಳಿ. ಅಂದ್ರೆ ಅಂದ್ರೆ ಅದು ಅದು ನಿನ್ನ ಮಗ ವಿಷ ತಗೊಂಡ್ ಬಂದಿದ್ದಾನೆ ಅಂತ ಆ ವಿಷಯನ ವಿಶಾಲ್ಗೆ ಹೇಳು ತಿಲೋತ್ತಮ. ಆ ಮಾತು ಹೇಳಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಅಂತ ತಿಲೋತ್ತಮತ್ತೆ ಗೊತ್ತು ಅಮ್ಮವ್ರೆ. ಯಾವ ಮಾತು? ದೊಡ್ಡತ್ತೆ ಏನ್ ಹೇಳಿದ್ರು ಅದನ್ ಚಿಕ್ಕತ್ತೆ ಹೇಳ್ಬೇಕು. ಬೇಗ ಬೇಗ ಹೇಳಿ. ಎಲ್ಲೋ ನಿನ್ನಿಂದಾನೆ. ನೀನ್ ವಿಷ ಪ್ರಯೋಗ ಮಾಡಿದ್ದಕ್ಕೆ ಗಾಯತ್ರಿಕನ್ಗೆ ಕೋಪ ಬಂದಿದೆ. ನನ್ ಸೊಸೆನ ಬದುಕಕ್ ಬಿಡಲ್ವಾ ನೀವು ಅಂತ ನನ್ ಮಗನ್ ಕತ್ ಹಿಡ್ತಿದ್ದಾರೆ. ಅಕ್ಕ ಬಿಡಕ್ಕ ಬಿಡಕ್ಕ. ನನ್ನ ಪ್ರಾಣ ತೆಗೆಯೋ ಪ್ರಯತ್ನ ಮಾಡಿದ್ದಾರೆ ಅಂತ ವಿಶಾಲ್ ಯಜಮಾನ್ರಿಗೆ ಗೊತ್ತಾದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹಾಸಿನಿ ಅಕ್ಕನ ಮೇಲೆ ಎತ್ತಾಗ್ತಿದ್ದೀರಾ ಅತ್ತೆ? ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ದೊಡ್ಡಮ್ಮ ನನ್ನ ಕುತ್ತಿಗೆ ಹಾಕಿಟ್ಕೊಂಡಿದ್ದಾರೆ. ಅಕ್ಕ ಬಿಟ್ಬಿಡಿ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖ ಅನ್ನೋದು ಇಬ್ರು ಹಂಚ್ಕೊಳ್ಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ ಅನುಭವಿಸಿ ನೀವು. ಪ್ರಯೋಗ ಮಾಡಿದ್ದು ನೀವಲ್ವಾ ಅತ್ಗೆ? ಆಫ್ಕೋರ್ಸ್ ವಿಕ್ರಾಂತ್. ಹೆಂಡತಿರು ಪೂಜೆ ಮಾಡಿದಾಗ ಅದ್ರ ಫಲ ಗಂಡಂದ್ರಿಗೆ ಸಿಕ್ಕಾಗೆ ನಾವ್ ಅಪ್ಪಿತಪ್ಪಿ ಮಾಡಿರೋ ಮಿಸ್ಟೇಕ್ಗೆ ಇವ್ರಿಗೂ ಎಫೆಕ್ಟ್ ಆಗ್ಬೇಕಲ್ವಾ? ವಿಶಾಲ್, ನೀನಾದ್ರೂ ಹೇಳು. ನಿನ್ ಮಾತನ್ನ ನಿಮ್ಮಮ್ಮ ಕೇಳ್ತಾರೆ. ಬೇಕು ಅಂದ್ರೆ ಹಾಸಿನಿ ಕತ್ತೆ ಹಿಡ್ಕೊಳಕ್ ಹೇಳು. ನೋಡಿದ್ರ ಹೇಗೆ ಹೇಳ್ತಿದ್ದಾರೆ? ನಾನು ಹೋದ್ರೂ ಪರವಾಗಿಲ್ಲ ಅಂತ ಅನ್ಕೊಳ್ತಿದ್ದಾರೆ ನಿಮ್ಮ ಮಮ್ಮಿ. ಬಿಟ್ಬಿಡಿ ಅಕ್ಕ. ದೊಡ್ಡತ್ತೆ, ಆಕ್ಚುಲ್ ವಿಷಯ ಏನು ಅಂದ್ರೆ, ನಾನು ವಿಷ ಪ್ರಯೋಗ ಮಾಡಿದ್ದು ಕೇವಲ ನೈನಿ ತಂಗಿಗೆ ನಿಜವಾಗ್ಲೂ ಅಪಾಯ ಬರುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಿದ್ದೀನಲ್ವಾ? ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಬಿಡಿ ಪ್ಲೀಸ್. ಮಾಮ್, ದೊಡ್ಡಮ್ಮನ ಕುತ್ಕೆ ಬಿಡೋದಕ್ಕೆ ಹೇಳಿ ಮಾಮ್ ಪ್ಲೀಸ್. ಬಿಟ್ಬಿಡಿ ಅಕ್ಕ. ಅಕ್ಕ ಬಿಟ್ಬಿಡಿ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ ಬಿಟ್ಬಿಡಿ. ಅಮ್ಮ, ವಲ್ಲಭನ ಬಿಟ್ಬಿಡಮ್ಮ. ಹಾಸಿನಿ ಮಾಡಿದ ಪರೀಕ್ಷೆ ಪ್ರಯೋಗ ಅಲ್ಲ ವಿಶಾಲ್. ಇವರಿಬ್ರು ಸೇರ್ಕೊಂಡು ನಯನಿ ಪ್ರಾಣ ತೆಗೆದು ಆ ತಪ್ಪನ್ನ ಅಮಾಯಕಳಾಗಿರೋ ಹಾಸಿನಿ ಮೇಲೆ ಹಾಕ್ಬೇಕು ಅನ್ಕೊಂಡಿದ್ರು. ಹಾಗ ಅಮ್ಮೋರೆ? ದೊಡ್ಡತ್ತೆ ಏನ್ ಹೇಳ್ತಿದ್ದಾರೆ ನೈನಿ? ಹೇಳ್ಬೇಡ ನೈನಿ, ನಿನಗೆ ಕೈ ಮುಗಿತೀನಿ.
ನನ್ ಬಂಗಾರ ಅಲ್ವಾ, ನನ್ ಮುದ್ದಿನ ಸೊಸೆ ಅಲ್ವಾ ನೀನು. ಹೇಳ್ಬೇಡ ನೈನಿ, ಪ್ಲೀಸ್ ಹೇಳ್ಬೇಡ. ಏನ್ ಹೇಳ್ಬೇಡ ಅಂತಿದ್ದೀರಾ? ನಮ್ಮ ಅಕ್ಕನ ಹತ್ರ ಯಾಕೆ ಬೇಡ್ಕೋತಾ ಇದ್ದೀರಾ? ಅತ್ತಿಗೆಗೆ ನಮ್ಮ ಅಮ್ಮಂಗೆ ಬಿಟ್ರೆ ದೊಡ್ಡಮ್ಮನ ಮಾತು ಕೇಳಿಸೋದಿಲ್ಲ. ಏನ್ ಹೇಳಿದ್ರು ಅವರಿಬ್ಬರೇ ಹೇಳ್ಬೇಕು. ನೈನಿ, ಏನದು? ನೈನಿ ಹೇಳ್ಬೇಡ ನೈನಿ. ನೈನಿ ಹೇಳಲ್ಲ ವಿಶಾಲ್. ನೋಡು, ನಾನು ಹೇಳಿದ್ದು ಇವ್ರಿಗ್ಯಾರಿಗೂ ಕೇಳಿಸಲ್ಲ ಅಂತ ತಿಲೋತ್ತಮ ಆರಾಮಾಗಿದ್ದಾಳೆ. ಹೇಳ್ಬಿಡು ನೈನಿ, ನನ್ನ ಮಗನಿಗೆ ಇನ್ನೂ ಇವ್ರ ಬಗ್ಗೆ ಹೇಳ್ದೆ ಮುಚ್ಚಿಡೋದು ತಪ್ಪು. ಹೇಳು. ಬೇಡ ನೈನಿ. ಹೇಳು, ಪರವಾಗಿಲ್ಲ. ನೈನಿ ಹೇಳ್ಬೇಡ, ನಿನ್ನ ಕೈ ಮುಗಿತೀನಿ. ವಿಶಾಲ್ ಹೇಳು ಅಂತ ಕೇಳ್ತಿದ್ರು ಯಾಕೆ ಯೋಚನೆ ಮಾಡ್ತಿದ್ಯಾ ನೈನಿ? ಹೇಳ್ಬಿಡು. ಅಮ್ಮೋರೆ, ನಿಮ್ಮ ಮಗನ್ಗೆ ನಿಜ ಹೇಳು ಅಂತ ನೀವ್ ಹೇಳ್ತಿದ್ದೀರಿ ಹೊರತು ನನ್ನ ಮಗಳಾಗಿ ಹುಟ್ಟಿರೋ ನೀವು ಎಲ್ಲಿದ್ದೀರಾ ಅಂತ ನಾನು ಎಷ್ಟು ಸಲ ಕೇಳಿದ್ರು ಯಾಕೆ ನೀವು ಹೇಳಿಲ್ಲ ಅಮ್ಮೋರೆ? ನಿಮ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಶಭಾಷ್ ನೈನಿ, ಕರೆಕ್ಟಾಗಿ ಕೇಳಿ ನಮ್ಮೆಲ್ರಿಗೂ ಉಪಯೋಗಕ್ಕೆ ಬರುವಂತ ಪ್ರಶ್ನೆನೇ ಮಾಡಿದ್ಯಾ. ಆ ಉತ್ತರಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೀನಿ. ನೀರ್ ಕುಡಿರಿ, ಬೇಕಿದ್ರೆ ಇನ್ನೊಂದು ರೌಂಡ್ ಹೋಗಿ ಬರ್ಬೋದು. ನೈನಿ, ವಲ್ಲಭನ್ನ ಅಮ್ಮ ಬಿಟ್ಬಿಟ್ರು. ಆದ್ರೆ ಅಕ್ಕ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅನ್ಸುತ್ತೆ ವಿಶಾಲ್ ಬಾವಾ. ಹೇಳೋಕಾಗ್ದೆ ನನ್ ಮಗನ್ನ ಬಿಟ್ಬಿಟ್ರು ಸುಮನ. ಅತ್ತಿಗೆಗಾದ್ರೂ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಯಾಕೆ ಹೇಳ್ತಾ ಇಲ್ಲ? ಹೇಳಿದ್ರೆ ನಿಮ್ಮಮ್ಮ ಸುಮ್ನಿರಲ್ವಲ್ಲ? ಏನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಆ ಕೆಲ್ಸಾನೇ ಮಾಡ್ತೀನಿ. ಹೂವು ಚೆಲ್ಕೊಂಡು ಗಾಯತ್ರಿ ಪುನರ್ಜನ್ಮ ಪಡೆದು ಚಿಕ್ಕ ಮಗು ಆಗಿರೋ ಅವ್ರ ಶವಯಾತ್ರೆಗೆ ಸ್ಮಶಾನ ತನಕ ಹೋಗ್ತೀನಿ. ಹೇಳಿ ಅಮ್ಮೋರೆ, ನಾನು ಕೇಳ್ತಿರೋದಕ್ಕೆ ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ಹೇಳಿದ್ಮೇಲೆ ಇಲ್ಲಿಂದ ಹೊರಡ್ಬೋದು. ಹೇಳ್ತೀನಿ ನೈನಿ. ಯಾವಾಗ ಹೇಳ್ತೀರಾ? ನಾನು ಸತ್ತು ಹೋದ್ಮೇಲ? ನೈನಿ, ಇನ್ಯಾವತ್ತೂ ಇಂಥ ಮಾತಾಡ್ಬೇಡ. ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಲ್ರಿಗೂ ಗೊತ್ತು ಅಮ್ಮೋರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ನನ್ನಲ್ಲಿ ನಾನು ಒತ್ತಾಡ್ತಿದ್ರು. ಸರಿ, ನಾನು ಹೋಗಕ್ ಮುಂಚೆ ನಾನು ಹೆತ್ತಿರೋ ಮಗಳನ್ನ ನಾನು ಕಣ್ಣಾರೆ ನೋಡ್ತೀನೋ ಇಲ್ವೋ ಅಂತ ನಾನು ಎಷ್ಟು ಒತ್ತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾ? ಸಮಯ ನೋಡ್ಕೊಂಡು ಹೇಳ್ತೀನಿ ನೈನಿ. ಇಲ್ಲ ಅಮ್ಮೋರೆ, ಇವತ್ತು ನೀವು ನನಗೆ ಹೇಳಲೇಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಯಾಕೆ ತಂದೆ? ಈಗ ಬೇರೆ ದಾರಿ ಇಲ್ಲ ಅಕ್ಕ. ನೀವು ತಪ್ಪಿಸ್ಕೊಳ್ಳೋದಿಕ್ಕೆ ಅವಳ ಹತ್ರ ಹೇಳಲೇಬೇಕು. ಇಲ್ಲ ಅಂದ್ರೆ ನೈನಿಗೇನೇ ಆದ್ರೂ ಅದು ನೀವು ಅವಳ ತಲೆ ಮೇಲೆ ಕೈ ಇಟ್ಟಿದ್ದಕ್ಕೆ ಅಂತಾನೆ ನಾವು ಅನ್ಕೋಬೇಕು.
ಹೇಳ್ತೀನಿ ನೈನಿ, ಆದ್ರೆ ಈಗಲ್ಲ. ಇವತ್ತೇ ಹೇಳು ಅಂತ ಹೇಳಿರೋದಕ್ಕೆ ನನಗಿನ್ನೂ ಸಮಯ ಇದೆ. ನೈನಿ, ಅಮ್ಮ ಏನಾದ್ರು ಹೇಳಿದ್ರಾ? ಹೇಳಿದ್ದಾರೆ ಅನ್ಸುತ್ತೆ ವಿಶಾಲ್, ಅದಕ್ಕೆ ನೈನಿ ಸೈಲೆಂಟ್ ಆಗಿದ್ದಾಳೆ. ದೊಡ್ಡಮ್ಮ ಚಿಕ್ಕ ಮಗು ಆಗಿ ಎಲ್ಲಿದ್ದಾರಂತೆ ಅತ್ಗೆ? ಇನ್ನೂ ಹೇಳಿಲ್ಲ ವಿಕ್ರಾಂತ್. ಆದ್ರೆ ಇವತ್ತು ಖಂಡಿತವಾಗಿ ಹೇಳ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ ಗಾಯತ್ರಿ ಅಕ್ಕ. ಹಾಗಾದ್ರೆ ಇವತ್ತು ನಮ್ಮ ಅಕ್ಕಂಗೆ ಹೊಟ್ಟಿರೋ ದೊಡ್ಡ ಮಗಳ ಬಗ್ಗೆ ಗೊತ್ತಾಗತ್ತೆ ಅಂತ ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ಖುಷಿ ಆಗ್ತಿದೆ. ಅಯ್ಯೋ ದೇವ್ರೆ, ಮತ್ತೆ ಜೀವ ಬಂದಂಗಾಯ್ತು. ಅಮ್ಮ, ಮಾಮ್, ನೀವು ದೊಡ್ಡಮ್ಮನ ಮುಖ ನೋಡ್ಕೊಂಡು ನಿಮಗೆ ಗೊತ್ತಿರೋ ಯಾವುದೋ ದೊಡ್ಡ ಕವಿತೆನ ಹೇಳಿದಿರ ಅನ್ಸತ್ತೆ. ಅದಕ್ಕೆ ನನ್ನ ಕೂತ್ಕೆ ಹಿಡ್ಕೊಂಡ್ರು. ಹಿಡಿದ್ರೆ ಹಿಡಿಲಿ ಕಣೋ. ಏನ್ ಹೇಳ್ತಿದ್ದೀರಾ ಮಾಮ್? ನಾನು ಸತ್ರು ಪರವಾಗಿಲ್ಲ ಅಂತನಾ? ನಿಮ್ಮನ್ನ ಇಷ್ಟು ದಿನ ನಂಬ್ಕೊಂಡಿದ್ದಕ್ಕೆ ನನಗೆ ಸಿಗ್ತಿರೋ ಪ್ರತಿಫಲ ಇದು ಅಂತೀರಾ? ಏಯ್, ಕಿರ್ಚ್ಬೇಡ್ವೋ, ಯಾರಾದ್ರೂ ಕೇಳಿಸ್ಕೊಳ್ತಾರೆ. ಅಯ್ಯೋ, ಮತ್ತ್ಯಾಕ್ ಮಾಮ್ ನೀವು ನನ್ನನ್ನ? ಏಯ್, ಸುಮ್ನೆ ಇರೋ ಮೊದ್ಲು. ಗಾಯತ್ರಿ ಅಕ್ಕ ನಿನ್ ಕತ್ತು ಹಿಡ್ಕೊಂಡಿದ್ದಕ್ಕೆ ಆ ಕೆಲವು ಕ್ಷಣ ನಿನಗೆ ಸ್ವಲ್ಪ ನೋವಾಗಿರ್ಬೋದು. ಆದ್ರೆ ಆತ್ಮಕ್ಕೂ ಕೂಡ ನೋವಾಗೋ ಹಾಗೆ ನಯನಿ ಒಂದ್ ಪ್ರಶ್ನೆ ಕೇಳಿದ್ಲು. ಅದೇ ಸಾಕು ನಮ್ಮ ಅದೃಷ್ಟಕ್ಕೆ. ಏನಂತ? ಅವಾಗವಾಗ ಬಂದೋಗೋ ನೀವು ಮಗುವಾಗಿ ಎಲ್ಲಿದ್ದೀರಾ ಅಂತ ಹೇಳಲಿಲ್ಲ ಅಂತನಾ? ಅದೇ ಅಲ್ವಾ ನಮಗ್ ಬೇಕಾಗಿರೋದು. ನಮ್ ಶತ್ರು ಭೌತಿಕ ರೂಪದಲ್ಲಿ ನಮಗ್ ಸಿಕ್ಕಿದ್ರೆ ಸಂಪೂರ್ಣವಾಗಿ ನಾಶ ಮಾಡೋದು ಸುಲಭ ಅಲ್ವಾ? ನಯನಿ ದೊಡ್ಡಮ್ಮನ್ ಪ್ರಶ್ನೆ ಮಾಡಿಲ್ಲ ಅಂದ್ರೂ ಆನ್ಸರ್ ಮಾತ್ರ ಸಿಕ್ಲೇ ಇಲ್ವಲ್ಲ ಮಾಮ್. ಇವತ್ತು ಯಾವುದೇ ಪರಿಸ್ಥಿತಿ ಬಂದ್ರೂ ಹೇಳ್ತೀನಿ ಅಂತ ಗಾಯತ್ರಕ್ಕ ಹೇಳಿದಾಳೆ. ಅವಳು ಮಾತ್ ತಪ್ಪಲ್ಲ. ಅಂದ್ರೆ ಇವತ್ ನೀವು ಸತ್ ಹೋಗ್ತೀರಾ ಮಾಮ್? ಇಡಿಯಟ್, ಏನ್ ಮಾತಾಡ್ತಿದ್ಯಾ? ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ನಮ್ಗೇನಾದ್ರೂ ಗೊತ್ತಾದ್ರೆ ನಾವು ಹೋಗೋದು, ಅವರು ನಿಮ್ಮ ಮೇಲೆ ದಾಳಿ ಮಾಡೋದು, ನೀವು ಕಣ್ಮುಚ್ಕೊಳ್ಳೋದು ಎಲ್ಲ ಚಕ ಅಂತ ಆಗ್ಬಿಡುತ್ತಲ್ಲ ಮಾಮ್. ಬಾಯಲ್ಲಿ ಒಳ್ಳೆ ಮಾತೆ ಬರಲ್ಲ ಅನ್ಸುತ್ತೆ ನಿನ್ಗೆ. ಹುಲಿ ಆದ್ರೂ ಸರಿ, ಚಿಕ್ಕ ಮರಿ ಆಗಿರೋವಾಗ ಮುದ್ದಾಡೋದು ಸುಲಭ ಕಣೋ. ಮುತ್ ಕೊಡೋದಕ್ಕೆ ನೈನೇ ಅಡ್ರೆಸ್ ಕೇಳಿದ್ಲಾ? ನಿನ್ ತಲೆ. ನಾವೇನ್ ಮಾಡ್ಬೇಕು ಅನ್ನೋದನ್ನ ಮೊದ್ಲು ಯೋಚನೆ ಮಾಡು. ನಾನು ಇದನ್ನೆಲ್ಲ ಯೋಚಿಸೇ ಇರಲಿಲ್ಲ. ನಿಮ್ಮ ಯೋಚನೆನ ಇಂಪ್ಲಿಮೆಂಟ್ ಮಾಡೋಕೆ ನೋಡ್ತೀನಿ. ದೊಡ್ಡಮ್ಮ ಅಂತ ನನ್ನ ಪ್ರಾಣ ತೆಗೆಯೋದು ಗ್ಯಾರಂಟಿನೇ. ಅಲ್ಲಿ ತನಕ ಹೋಗಕ್ ಬಿಡಲ್ಲ. ಆದ್ರೂ ನನ್ನ ಹೆಂಡತಿ ಹಾಸಿನಿನೇ ಅಲ್ವಾ ಮಾಮ್ ಜ್ಯೂಸಲ್ಲಿ ವಿಷ ಬೆರೆಸಿದ್ದು? ಅವಳು ನಯನಿಗೆ ಪರೋಕ್ಷವಾಗಿ ಸಹಾಯ ಮಾಡಕ್ಕೆ ಹಾಗೆ ಮಾಡಿದ್ದು. ನಾವು ಅವಳನ್ನ ಸಾಯಿಸೋದಿಕ್ಕೆ ವಿಷ ಪ್ರಯೋಗ ಮಾಡೋಣ ಅನ್ಕೊಂಡ್ವಿ. ಅಂದ್ರೆ ನೀವು ವಿಷನ ಯಾವ್ದ್ರಲ್ಲೂ ಬೆರೆಸಿಲ್ಲ ಅಂತಿದ್ದೀರಾ? ಅಷ್ಟ್ರಲ್ಲೇ ಹಾಸಿನಿ ಆ ಕೆಲಸ ಮಾಡಿದ್ರಿಂದ ನಾನು ಇಮ್ಮಿಡಿಯೇಟ್ ಆಗಿ ಅದನ್ನೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದೆ. ಆದ್ರೆ ಏನ್ ಲಾಭ? ಅವಳಿಗೇನು ಮಾಡ್ದೇನೇನೆ ದೊಡ್ಡಮ್ಮ ನಾನ್ ಕೂತ್ಕೆ ಹಿಸ್ಕುದ್ರು. ನನಗೆ ಸಪೋರ್ಟ್ ಆಗಿ ಇದ್ದಿದ್ದಕ್ಕೆ ನನ್ನ ಒದ್ದೆ ಬಟ್ಟೆ ಹಿಂಡ್ದಾಗ ಹಿಂಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಮಾಮ್? ಭಯ ಪಡ್ಬೇಡವಲ್ಲಪ್ಪ. ನಯನಿ ಪ್ರಶ್ನೆ ಮಾಡಿದ್ದಕ್ಕೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಳೆ ಗಾಯತ್ರಕ್ಕ. ಉತ್ತರ ಹೇಳಿದ್ರೆ 2ನೇ ಸಲ
ನಾನ್ ಕೈಯಾರೆ ಸಾಯಿಸೋದಿಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ. ಹೇಳಿಲ್ಲ ಅಂತಂದ್ರೆ ಮಾತು ತಪ್ತಾಳೆ, ನಯನಿಗೆ ಹರ್ಟ್ ಆಗತ್ತೆ, ಇಬ್ರು ಮಧ್ಯೆ ಬಿರುಕು ಮೂಡುತ್ತೆ. ಅಂದ್ರೆ ಬೊಂಬೆ ಹೋದ್ರು ಮನುಷ್ಯರೇ ಹೋದ್ರು ಲಾಭ ನಮ್ಗೆ ಅಂತೀರಾ? ಹೌದು ವಲ್ಲಭ, ಇಷ್ಟು ದಿನದ ಎಲ್ರ ನಿರೀಕ್ಷೆಗೂ ಗಾಯತ್ರಕ್ಕ ಮಂಗಳ ಹಾಡ್ಬಿಟ್ಟು ಶಾಶ್ವತವಾಗಿ ಕಣ್ಮುಚ್ಕೋತಾಳೆ. ಅದು ನಮ್ ಕೈಯಲ್ಲಿ. ಮತ್ತೆ ನೀನ್ ಹಾಕೋ ಭಿಕ್ಷೆಗೆ ಪಾಪ ಎಷ್ಟು ಒದ್ದಾಡ್ಬೇಕು ನನ್ ಗಂಡ. ನನಗ್ ಸಿಗ್ಬೇಕಾಗಿರೋ ಪಟ್ಟ ಇವಳಿಗ್ ಸಿಕ್ಕಿ ನನ್ ಗಂಡನ್ ಸ್ಥಿತಿ ಹೀಗಾಯ್ತು. ಏನ್ ಕರ್ಮನೋ ಛೇ. ಮಾವ, ನೀವ್ ಹೀಗ್ ಹಿಂದಿಂದ ಬಂದ್ರೆ ಇದು ಮಣ್ಣನ್ನ ಆಗಿದೆ. ನಿನ್ ಕಾಲ್ಗೆ ಏನಾದ್ರು ಸಿಕ್ಕಾಕೊಳ್ತು ಅನ್ಕೋ, ಎಷ್ಟು ನೋವಾಗತ್ತೆ ಅಂತ ನಿಂಗೆ ಗೊತ್ತಿಲ್ಲ. ನನ್ಗೆ ಏಟಾದ್ರೂ ಪರವಾಗಿಲ್ಲ ತ್ರಿನೇತ್ರಿ, ನಿನಗೆ ಆ ಬಿಸಿಲು ತಗ್ಲಬಾರ್ದು. ಅಯ್ಯೋ, ಇಲ್ ನೋಡಿ, ಬೇಗ ಬಂದು ಊಟ ಮಾಡಿದ್ರೆ ನಾನು ಗೂನ್ ಬೆನ್ನು ಗಂಗಮ್ಮನ್ ಮೊಮ್ಮಗಳು ಪುಷ್ಪನ್ ಫಂಕ್ಷನ್ಗೆ ಹೋಗಿ 2,000 ಮುಯ್ ಕೊಟ್ಟು ಬರ್ಬೇಕು. ಬಾಮ ತಿನ್ನೋಣ. ನಡಿ ಮಾವ. ನನ್ ಸೋದರ ಸೊಸೆ ಫಂಕ್ಷನ್ ಅಲ್ಲಿ 200 ರೂಪಾಯಿ ಇರ್ಲಿಲ್ಲ, ನೀನ್ 2,000 ಕೊಡ್ತೀನಿ ಅಂತಿದ್ಯಲ್ಲೇ. ಅಷ್ಟು ದುಡ್ಡಲ್ಲಿ ಹಾಸ್ಟೆಲಲ್ಲಿ ಓದ್ತಿರೋ ನನ್ ಮಗನ್ನ 10ನೇ ಕ್ಲಾಸ್ ವರ್ಗೂ ಓದಿಸ್ಬೋದು ಗೊತ್ತಾ. ಅದರಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡ್ರೆ ಇವರು ಬೇಕು ಬೇಕಂತಾನೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಸಿಗಲ್ವಲ್ಲ, ಹೊಟ್ಟೆ ಉರಿ ಇವ್ರಿಗೆ. ಏನ್ ಅಡ್ಗೆ ಅತ್ತೆ? ಅವಳು ತಲೆ ಮಾತಾಡೋದು ಬಿಟ್ಟು ಅವಳಿಗೆ ಅಡಿಗೆ ಮಾಡಕ್ಕೆ ಎಲ್ಲಿ ಬರುತ್ತೆ? ನಿನ್ಗಿಂತ ಮೊದಲು ನಿನ್ ಸುಸ್ತೆ ಬರುತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಜ್ಜಿ? ಅನ್ನಕ್ಕೆ ಬೇಳೆ ತೋವೆ ಜೊತೆ ಹಸಿವಿನ ತುಪ್ಪ ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಳಿಗೆ ಎಷ್ಟು ಸಲ ಹೇಳಿದೆ. ಮೂಲೆ ಬೀದಿ ಪದ್ಮಾವತಿ ಬಂದ ತಕ್ಷಣ ಅವಳ ಹತ್ರ ಮಾತಲ್ಲಿ ಮುಳುಗಿ ಎಲ್ಲ ಮರ್ತು ಬಂದಿದ್ದಾಳೆ ಇಲ್ಲಿಗೆ. ಅಯ್ಯಯ್ಯೋ, ಎಷ್ಟು ಸುಸ್ತಾಗಿದ್ಯಾ ಅತ್ತೆ? ಎಳ್ಳೆಣ್ಣೆ ಹಚ್ಚಲ? ನಾನೊಂದು ಹೇಳಿದ್ರೆ ನೀನೊಂದು ತಿಳ್ಕೊಳ್ತೀಯಲ್ಲೋ ಮಂಗ ನನ್ನ ಮಗನೇ. ಅವ್ರು ಏನು ಅಂದ್ರೆ ಅಂತ ಬೈತಾ ಇದೀಯ ನೀನು? ವೈಶಾಲಿ, ತಿಂದ್ರೆ ಸ್ವರ್ಗಕ್ಕೆ ಹೋಗೋ ತರ ಇರ್ಬೇಕು ಅಂತ ನಿಮ್ಮಮ್ಮನ ಆಸೆ.